ವಿಚಾರ ಹೇಳ್ತಾನೆ. ಆ ಹಾಡು ಬರೆಯೋದು ಹೇಗೆ ನನಗೆ ಅದರ ಬಗ್ಗೆ ಹೆಚ್ಚಿಗೆ ಗೊತ್ತಿರಲಿಲ್ಲ. ಎಲ್ಲ ವಿಚಾರವನ್ನ ಡೈರೆಕ್ಟ್ರೇ ಹೇಳ್ತಿದ್ದ, ನಾನು ಅದನ್ನು ಕನ್ನಡದಲ್ಲಿ ಹೇಳ್ತಿದ್ದೆ, ಮತ್ತೆ ಅದನ್ನು ತುಳುವಲ್ಲಿ ಹೇಳು ಅಂತ ನಾನೇ ಅವನಿಗೆ ಹೇಳ್ತಿದ್ದೆ. ಅವನು ಎಷ್ಟು ಚುರುಕಿದ್ದಾನೆಂದರೆ ಒಂದು ಸಾಲು ಹೇಳಿದ ಕೂಡಲೇ ಕಲಿತಷ್ಟು ಕಲಿಸುತ್ತೆ ಕಲಿಯುಗ ಅಂತ ಹೇಳಿ ಅಂದೆ. ಕಲ್ತು ನಾನು ಕಲ್ತುಂಡು ಅಂತ ಅಂದ್ಬಿಟ್ಟ, ಟಕ ಅಂದ್ಬಿಟ್ಟ. ಅಂದರೆ ಅಷ್ಟೊಂದು ಸ್ಪಾಂಟೇನಿಯಸ್ಸು. ಒಂದು ಹಾಡು ಬರೆಯೋ ಕೆಲಸ ಎಲ್ಲ ಒಂದು ಗಂಟೆಯಲ್ಲಿ ಮುಗಿದೋಯ್ತು. ಯಾಕೆಂದರೆ ಆತ ಪ್ರತಿಭಾವಂತ ಮತ್ತು ದೈವಭಕ್ತ ಅಲ್ಲ, ಈ ದೈವಭಕ್ತ. ವೆಂಕಟರಮಣ ಸ್ವಾಮಿ ದೈವಭಕ್ತನಾಗೋದು ಬೇರೆ, ಈ ಮನೆ ದೈವಗಳು, ಗ್ರಾಮ ದೈವಗಳು, ಕುಲದೈವಗಳು, ಅವುಗಳ ಬಗ್ಗೆ ಇರುವ ನಂಬಿಕೆನೇ ಬೇರೆ. ಅದನ್ನು ಯಾರೂ ಅಲ್ಲಾಡ್ಸಕ್ಕಾಗಲ್ಲ. ಅದು ಕರಾವಳಿಯ ವಿಶೇಷ. ನಮ್ಮ ಮಂಡ್ಯದಲ್ಲೂ ತುಮಕೂರಿನಲ್ಲೂ ಇದೆ ಅಂತವೆಲ್ಲ ಇಲ್ಲ ಅಂತಲ್ಲ, ಆದರೆ ಅವರು ಅದನ್ನು ತಮ್ಮ ಜೀವನದ ಭಾಗವಾಗಿ ಇಟ್ಕೊಂಡಿದ್ದಾರೆ. ಆತನಿಗೆ ಅದ್ರ ಬಗ್ಗೆ ಬಹಳ ನಂಬಿಕೆ. ಆ ಶೂಟಿಂಗ್ ನಡೆದ ಅಷ್ಟೂ ದಿವಸವೂ ಅಲ್ಲಿ ಪವಾಡಗಳ ನಡೀತು ಅಂತ ಹೇಳ್ತಾರೆ ನಾವು. ಆ ಪವಾಡಗಳೆಲ್ಲ ಒಳ್ಳೆದಕ್ಕೆ ಆಯಿತು ಅಂತ ಹೇಳ್ತೀವಿ. ಅದರಿಂದ ಆ ಹುಡುಗನಿಗೆ ಪ್ರತಿಭೆ ಇದೆ. ಈ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದೆ, ನಾನು ನೋಡಿದೆ. ಟೆಕ್ನಿಕಲ್ ಆಗಿ ನೀಟಾಗಿದೆ, ಅದಕ್ಕೆ ಬೇಕಾದ ಹಾಡು ಅದಕ್ಕೆ ಹೊಂದ್ಕೊಂಡಿದೆ. ಈ ಆ್ಯಕ್ಟರ್ ಬಗ್ಗೆ ನಾನು ಕೇಳಿದೆ, ಈ ಆ್ಯಕ್ಟರ್ ಏನು ಚೆನ್ನಾಗಿ ಮಾಡಿ ಸರ್, ಆತ ತುಳುವಲ್ಲಿ ಟಾಪ್ ಹೀರೋ ಸಾರ್. ಹೌದಾ, ನಿನಗೆ ಹೆಂಗೆ ಸಿಗ್ತಾ ಈಸ್ ಎ ವೆರಿ ಗುಡ್ ಸಿಂಗರ್ ಅಂತ ನನಗೆ ಇಂಟ್ರೆಸ್ಟ್ ಆಯಿತು. ಸಿಂಗರ್ ಆಗಿ ನಾನೇನು ಮಾಡಿದೆ, ನಮ್ಮ ಸಂವಿಧಾನದ ಪ್ರಿಯಾಂಬಲ್ನ ಕನ್ನಡದಲ್ಲಿ ಟ್ಯೂನ್ ಮಾಡಿದ್ದೀನಿ. ಅದನ್ನು ಇವನು ಕಳಿಸಿದೆ, ಇದನ್ನು ತುಳುವಲ್ಲಿ ಬರ್ಕೊಡ್ತೀಯ ಅಂತ. ಕಳಿಸಿದ 2 ಗಂಟೆಯಲ್ಲಿ ಬರೆದು ವಾಪಸ್ ಕಳಿಸ್ಬಿಟ್ಟ. ನನಗೆ ಗಾಬರಿ ಆಗೋಯ್ತು, ಏನು ಇಷ್ಟೊಂದು ಸ್ಪಾಟ್ ಆಗಿ ಫಾಸ್ಟ್ ಆಗಿದ್ದಾನೆ. ನಾನು ಅದನ್ನು ಇನ್ನೊಬ್ಬ ದರ್ಶನ ಹುಡುಗನ ಕೆಲ ಹಾಡಿಸಿ ಅದನ್ನೇ ಕಳಿಸಿ, ಈ ಹಾಡನ್ನು ಅವ್ರು ಹಾಡ್ತಾರ ಕೇಳಿ ಅಂತ. ಅವ್ರು ಕೇಳ್ಬಿಟ್ಟು ಹಾಡ್ಬೋದು, ಟ್ರೈ ಮಾಡ್ಬೋದು ಅಂತ. ಅವ್ರು ಏನಾದರೂ ಆ ಸಂವಿಧಾನದ ಗೀತೆಯನ್ನು ಹಾಡಿದ್ರೆ ಕನ್ನಡಕ್ಕೆ ಒಬ್ಬ ತುಳು ಗಾಯಕ ಬಂದಂಗಾಗುತ್ತೆ. ಇನ್ ಕೇಸ್ ಅವರು ಹಾಡಿದ್ರೆ ಆ ಹಾಡನ್ನು ಶೂಟ್ ಮಾಡುವ ಎಲ್ಲ ಜವಾಬ್ದಾರಿಯನ್ನು ನಾನು ನಮ್ಮ ಸುಮನ್ಗೆ ಒಪ್ಪಿಸ್ತೀನಿ. ತಾವು ಅದರಲ್ಲಿ ಆ್ಯಕ್ಟ್ ಮಾಡಿ ಸರ್. ಒಂದು ಸಂವಿಧಾನದ ಗೀತೆ ಅದು, ಅದರ ಪ್ರಿಯಾಂಬಲ್ಲು ತುಳುನಾಡಿನಿಂದ ಅದು ದೇಶಕ್ಕೆ ಗೊತ್ತಾಗಲಿ ಅಂತ ನನ್ನ ಆಸೆ. ಇದು ನನ್ನ ಇಷ್ಟ. ನೀವು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದರೆ ನಿಮ್ಮ ಕೈಲಿ ಹಾಡ್ಸ್ ಟ್ರೈ ಮಾಡ್ತೀವಿ. ಚೆನ್ನಾಗಿತ್ತಾ ನೀವೇ ಸಿಂಗರ್, ಇಲ್ಲ ಅಂದರೆ ನೀವೇ ಆ್ಯಕ್ಟರ್. ಇದೊಂದು ಭಾಳ ವ್ಯವಸ್ಥಿತವಾಗಿ ಸಿನಿಮಾ ಮಾಡುವ ತಂಡ ಅಂತ ನಾನು ಈ ದಿನಗಳಲ್ಲಿ ಕಂಡುಕೊಂಡಿದ್ದೀನಿ. ಎಲ್ಲವೂ ಪ್ಲ್ಯಾಂಡ್ ಆಗಿರುತ್ತೆ. ಇಂಥ ಡೇಟ್ ಅಂತಾರೆ, ಅಂಥ ಡೇಟ್ ಮುಂಚೆ ವಿಷಯ ತಿಳಿಸ್ತಾರೆ, ಕಂಟೆಂಟ್ ಕಳಿಸ್ತಾರೆ, ಕೆಲಸ ಆಗಿದೆ ಅಂತಾರೆ, ಎಲ್ಲವೂ ವ್ಯವಸ್ಥಿತವಾಗಿ ನಡೆಯುತ್ತೆ. ಈ ಶಿಸ್ತಿನ ಸ್ಕ್ರೀನ್ ಪ್ಲೇ ಪ್ರೊಡಕ್ಷನ್ ಯಾವಾಗಲೂ ಮುಖ್ಯ. ಅದನ್ನೆಲ್ಲ ನಮ್ಮ ಶೆಟ್ಟಿ ಬಳಗ, ಕರಾವಳಿಯ ಶೆಟ್ಟಿ ಬಳಗ ಚೆನ್ನಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ರೂಢಿ ತಂದಿದ್ದಾರೆ. ಅದು ಕೂಡ ಪ್ಲಸ್ ಪಾಯಿಂಟು. ನಿಮಗೆ ಒಳ್ಳೆಯದಾಗಲಿ. ಈ ಕಲ್ಜಿಗ ಇಡೀ ತುಳುನಾಡಿಗೂ ಕನ್ನಡ ನಾಡಿಗೂ, ಕನ್ನಡ ಅಂದರೆ ಏನು, ಹಲವು ಕನ್ನಡಗಳ ತಾಯಿ ಕನ್ನಡ, ಹಲವು ಕನ್ನಡಗಳ ತಾಯಿ ಕನ್ನಡ. ತುಳು ಕೂಡ ಕನ್ನಡದ ಒಂದು ಅಂಗ, ಕೊಂಕಣಿ ಕೂಡ ಕನ್ನಡದ ಒಂದು ಅಂಗ, ಬ್ಯಾರಿ ಇತ್ಯಾದಿ ಬೇಕಾದಷ್ಟು ಹಲವು ಕನ್ನಡಗಳು ಕನ್ನಡ ಜೊತೆಲಿದೆ. ಚಂದನವನಕ್ಕೆ ತುಳು ಒಂದು ಗರಿ ಆಗಲಿ. ಪಂಚದ್ರಾವಿಡ ಭಾಷೆಗಳಲ್ಲಿ ಪಾಪ ದೇಹ ಇಲ್ಲದೆ ಒದ್ದಾಡ್ತಾ ಇದೆ ತುಳು ಭಾಷೆ. ಅದಕ್ಕೊಂದು ಆಕಾರ ಸಿಗುವಂತಾಗಲಿ ಕನ್ನಡದಿಂದ ಅಂತ ಹಾರೈಸಿ, ಕಲ್ಜಿಗ ಎಲ್ಲರಿಗೂ ಪ್ರಿಯವಾಗಿ ಅಂತ ಹಾರೈಸಿ ನಾನು ಮಾತು ಮುಕ್ತಾಯ ಮಾಡ್ತೀನಿ. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.